ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಿಮಗೆ ಇಂಗ್ಲಿಷ್ ಮಾತಾಡಲಿಕ್ಕೆ ಬೇಸಿಕ್ ಏನೋ ಬರುತ್ತೆ, ಆದರೆ ನಿಮಗೆ ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರಲ್ಲ. ಅಂದ್ರೆ ಫ್ಲೂಯೆನ್ಸಿ ಸ್ಟ್ರಕ್ ಆಗದಾಗೆ, ನಾವು ಏನು ಯೋಚನೆ ಮಾಡಿದಾಗೆ, ವರ್ಡ್ಸ್ ಪದಗಳಿಗೋಸ್ಕರ ಹುಡುಕ್ತೇನೆ, ಸಿಚುವೇಶನ್ ಹೇಗಿದೆ ಅದಕ್ಕೆ ತಕ್ಕಂತೆ ನಾವು ಫ್ಲೂಯೆಂಟ್ ಆಗಿ ಪಟಪಟ ಅಂತ ನಮಗೆ ಮಾತಾಡಬೇಕು ಅಂತ ಹೇಳಿದ್ರೆ ನೀವು ಕೆಲವು ಸ್ಟ್ರಕ್ಚರ್ಸ್ ಅನ್ನು ಕಲಿಬೇಕು. ಅಂದ್ರೆ ಬೇಸಿಕ್ ಏನೋ ಬರುತ್ತೆ, ಆದ್ರೆ ನಿಮಗೆ ಕಂಟಿನ್ಯೂಸ್ ಆಗಿ ಏನೋ ಒಂದು ಸಿಚುವೇಶನ್ ಬಗ್ಗೆ ಕಂಟಿನ್ಯೂಸ್ ಆಗಿ ಒಂದು 3-4 ಸೆಂಟೆನ್ಸ್ ಒಟ್ಟಿಗೆ ಮಾತಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನೀವು ಸೆಂಟೆನ್ಸ್ ಸ್ಟ್ರಕ್ಚರ್ ನ ಕಲಿಬೇಕು. ಅಂದ್ರೆ ಸೆಂಟೆನ್ಸ್ ಸ್ಟ್ರಕ್ಚರ್ ಅಂದ್ರೆ ಯಾವ ತರಹದ ಸೆಂಟೆನ್ಸ್ ನಿಮಗೆ ಬೇಕಾಗಿದೆ, ಹೇಗೆ ಅದನ್ನ ಹೇಳ್ಬೋದು, ಅದರಲ್ಲಿ ಯಾವ ಫ್ರೇಸಸ್ ಬರುತ್ತೆ ಅನ್ನೋದನ್ನ ಕಲಿತರೆ ಮಾತ್ರ ನಿಮಗೆ ಫ್ಲೂಯೆಂಟ್ ಆಗಿ ಸ್ಟಕ್ ಆಗ್ತದೆ ಇಂಗ್ಲಿಷ್ ಮಾತಾಡೋಕ್ಕಾಗುತ್ತೆ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವೇನ್ ಮಾಡ್ತಾ ಇದೀವಿ, ಜಸ್ಟ್ ನಾನು ಬರೀ ನಿಮಗೆ 5 ಸಿಂಪಲ್ ಸೆಂಟೆನ್ಸ್ ತಗೊಳ್ತಾ ಇದೀವಿ. 5 ಸಿಂಪಲ್ ಸೆಂಟೆನ್ಸ್, ಸಿಂಪಲ್ ಅಲ್ಲ, 5 ಸಿಚುವೇಶನ್, 5 ಸೆಂಟೆನ್ಸ್ಗಳು. ಸೆಂಟೆನ್ಸ್ ಅಂದ್ರೆ ಬರೀ ಸಿಂಪಲ್ ಸೆಂಟೆನ್ಸ್ ಅಲ್ಲ, ಸಿಚುವೇಶನಲ್ ಸೆಂಟೆನ್ಸ್. ಇಟ್ ಕ್ಯಾನ್ ಬಿ ಅ ಗ್ರೂಪ್ ಆಫ್ ಕ್ಲಾಸಸ್. ಓಕೆ, ರೈಟ್. ಆಕ್ಚುಲಿ ಇಟ್ ಇಸ್ ಸೆಂಟೆನ್ಸ್, ಬಟ್ ಗ್ರೂಪ್ ಆಫ್ ಕ್ಲಾಸಸ್. ಸೆಂಟೆನ್ಸ್ ಅಂದ ತಕ್ಷಣ ಒಂದು ಸೆಂಟೆನ್ಸ್ ಒಂದಷ್ಟು ಪದಗಳನ್ನು ಜೋಡಿಸಿ ಮಾಡೋದು ಮಾತ್ರ ಸೆಂಟೆನ್ಸ್ ಅಲ್ಲ, ದೊಡ್ಡದಿದ್ರು ಅದಕ್ಕೆ ಸೆಂಟೆನ್ಸ್ ಅಂತಾನೆ ಹೇಳ್ತೀವಿ. ಓಕೆ, ರೈಟ್. ಸೊ ಇವತ್ತು ನಾನು ನೋಡ್ಬೇಕಾಗಿರೋದು ಕಂಡೀಷನಲ್ ಸೆಂಟೆನ್ಸ್. ಕಂಡೀಷನಲ್ ಅಂದ್ರೆ ನಮ್ಗೆ ಈ ತರ ಸನ್ನಿವೇಶ ಇದೆ, ಈ ತರ ಸನ್ನಿವೇಶ ಇತ್ತು, ಅದು ಹಂಗಾಗಿದ್ರೆ ಹಿಂಗಾಗ್ತಿತ್ತು, ಇಲ್ಲ ಅಂದ್ರೆ ಹಿಂಗಾಯ್ತು. ಸೊ ಈ ತರದನ್ನೆಲ್ಲ ಹೇಳ್ಬೇಕಾದ್ರೆ ನಮಗೆ ಸ್ವಲ್ಪ ನಾವು ವೊಕ್ಯಾಬ್ಯುಲರೀಸ್ ಎಲ್ಲ ನಮಗೆ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ನಾವು ಸೆಂಟೆನ್ಸ್ ಹೇಳಕ್ಕಾಗುತ್ತೆ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ಅದನ್ನೇ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾವು ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಅಂಡ್ ಯು ಆರ್ ಓಪನ್ ಟು ಲರ್ನ್ ಇಂಗ್ಲಿಷ್. ಸ್ನೇಹಿತರೆ, ಈ ವಿಡಿಯೋಗೆ ಇವಾಗಲೇ ಒಂದು ಲೈಕ್ ಅನ್ನು ಕೊಟ್ಬಿಡಿ. ಐ ಹೋಪ್ ಯು ವಿಲ್ ಎಂಜಾಯ್ ದಿಸ್ ವಿಡಿಯೋ ಅಂಡ್ ಯು ಲೈಕ್ ದಿಸ್ ವಿಡಿಯೋ ಲೇಟರ್. ಇಲ್ಲಿ ಒಂದು ಲೈಕ್ ಅನ್ನು ಕೊಟ್ಬಿಡಿ. ಹಾಗೆ ಈ ವಿಡಿಯೋ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಬಟ್ ಅದಲ್ಲದೆ ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ತುಂಬಾ ಉಪಯೋಗ ಆಗುತ್ತೆ. ಓಕೆ, ರೈಟ್. ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಜಂಪ್ ಸ್ಟ್ರೇಟ್ ಅವೇ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಕಾಲ್ಡ್ earlier. If you had called earlier, ಕನ್ನಡದಲ್ಲಿ ಫಸ್ಟ್ ನೋಡೋಣ. ನೀವು ಬೇಗ ಕಾಲ್ ಮಾಡಿದಿದ್ರೆ ನಾನು ಇನ್ನೂ ರೆಡಿ ಆಗ್ತಿದ್ದೆ ಅಂದ್ರೆ ಇನ್ನೂ ಚೆನ್ನಾಗಿ ರೆಡಿ ಆಗ್ತಾ ಇದ್ದೆ. ಇವಾಗ ಅರ್ಧಂಬರ್ಧ ರೆಡಿ ಆಗಿದ್ದೀನಿ, ನಾನು ಇನ್ನೂ ಚೆನ್ನಾಗಿ ರೆಡಿ ಆಗ್ತಿದ್ದೆ. ಸೊ ಇಲ್ಲಿ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಇಫ್ ಯು ಹ್ಯಾಡ್ ಕಾಲ್ಡ್. ಸೊ ಇಲ್ಲಿ ನಾವು ನೋಡಿ ಹ್ಯಾಡ್ ಕಾಲ್ಡ್ ಬಳಸ್ತಾ ಇದೀವಿ. ಇದನ್ನ ತುಂಬಾ ಮುಖ್ಯವಾಗಿ ನೋಡ್ಬೇಕಾಗಿ. ಇಫ್ ಯು ಕಾಲ್ಡ್ ಅಂತ ಬಳಸಲ್ಲ. ಇಫ್ ಯು ಹ್ಯಾಡ್ ಕಾಲ್ಡ್ earlier ಅಂದ್ರೆ ಮುಂಚಿತವಾಗಿ, ಇದಕ್ಕೂ ಮುಂಚೆನೆ ನೀವು ನನಗೆ ಕಾಲ್ ಮಾಡಿದ್ರೆ ಐ ವುಡ್ ಹ್ಯಾವ್. ಇಲ್ಲೂ ನೀವು ನೋಡ್ಬೇಕಾಗಿರೋದೇನು, ಐ ವುಡ್ ಹ್ಯಾವ್. ಇದನ್ನ ತುಂಬಾ ಯೂಸ್ ಮಾಡ್ತೀನಿ. ಐ ವುಡ್ have been. I would have been more. I would have been more prepared. Prepared ಅಂದ್ರೆ ಇನ್ನು ನಾನು I would have been more prepared. ನಾನು ಇನ್ನು ಚೆನ್ನಾಗಿ ತಯಾರಾಗ್ತಿದ್ದೆ. ಓಕೆ, ನೀವು ಮೊದಲೇ ಕಾಲ್ ಮಾಡಿದ್ರೆ, ನೀವು ಲೇಟಾಗಿ ಕಾಲ್ ಮಾಡಿದ್ರಿ, ಹಾಗಾಗಿ ನನಗೆ ಸರಿಯಾಗಿ ತಯಾರಾಗ್ಲಿಕ್ಕೆ ಆಗಲಿಲ್ಲ. ಓಕೆ, ಸೊ ಇಫ್ ಯು ಹ್ಯಾಡ್ ಕಾಲ್ಡ್ earlier, I would have been more prepared. ಓಕೆ, ನೆಕ್ಸ್ಟ್ ಎರಡನೇ ಸೆಂಟೆನ್ಸ್ ನೋಡಿ. ಇಲ್ಲಿ ನಾನು ಓಕೆ, ಸೆಕೆಂಡ್ ಸೆಂಟೆನ್ಸ್ ನೋಡಿ. ಇಫ್ ಐ ಹ್ಯಾಡ್ ಸ್ಟಡಿಡ್ ಹಾರ್ಡರ್. ಕನ್ನಡ ನೋಡೋಣ. ನಾನು ಇನ್ನೂ ಚೆನ್ನಾಗಿ ಓದಿದ್ರೆ ಕ್ಲಾಸ್ ನಲ್ಲಿ ಟಾಪ್ ಬರ್ತಿದ್ದೆ, ಕ್ಲಾಸ್ ನಲ್ಲಿ ಫಸ್ಟ್ ಬರ್ತಿದ್ದೆ, ನಾನು ಟಾಪ್ ಆಗ್ತಿದ್ದೆ. ಓಕೆ, ಸೊ ಇದನ್ನ ಹೇಳ್ಬೇಕಾದ್ರೆ ನಾವು ಅಗೇನ್ ನಾವು ಇಫ್ ಐ ಹ್ಯಾಡ್ ಸ್ಟಡಿಡ್ ಹಾರ್ಡರ್ ಅಂದ್ರೆ ಇನ್ನೂ ಕಷ್ಟಪಟ್ಟು ಓದಿದ್ರೆ, ಹಾರ್ಡರ್ ಐ ವುಡ್ ಹ್ಯಾವ್ ಬಿನ್ ಟಾಪ್ ಆಫ್ ದ ಕ್ಲಾಸ್. ಇಫ್ ಐ ಹ್ಯಾಡ್ ಸ್ಟಡಿಡ್ ಹಾರ್ಡರ್ ಐ ವುಡ್ ಹ್ಯಾವ್ ಬಿನ್ ದ ಟಾಪ್ ಆಫ್ ದ ಕ್ಲಾಸ್. ಓಕೆ, ಐ ವುಡ್ ಹ್ಯಾವ್ ಬಿನ್ ಟಾಪ್ ಆಫ್ ದಿ ಕ್ಲಾಸ್. ಅರ್ಥ ಆಯ್ತಾ? ನಾನು ಇನ್ನೂ ಚೆನ್ನಾಗಿ ಓದಿದ್ರೆ ನಾನು ಟಾಪರ್ ಆಗಿರ್ತಿದ್ದೆ ಕ್ಲಾಸ್. ಟಾಪರ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡಲ್ಲ, ಕನ್ನಡದಲ್ಲಿ ನಾವು ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲಿ ಟಾಪರ್ ಅಂತ ಯೂಸ್ ಮಾಡ್ತೀವಿ. ಇಂಗ್ಲಿಷ್ ಅಲ್ಲಿ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಅಲ್ಲಿ ಟಾಪ್ ಆಫ್ ದ ಕ್ಲಾಸ್ ಅಂತಾನೆ, ಟಾಪರ್ ಆಫ್ ದ ಕ್ಲಾಸ್ ಅಂತ ಟಾಪ್. ಓಕೆ, ರೈಟ್, ಅರ್ಥ ಆಯ್ತಲ್ಲ? ಇಫ್ ಐ ಹ್ಯಾಡ್ ಆಮೇಲೆ ಮೇನ್ ವರ್ಬ್ ಅಂದ್ರೆ ಅದು ನಿಮಗೆ V3 ಅಲ್ಲಿ ಇರಬೇಕು. ಅಂಡ್ ಐ ವುಡ್ ಹ್ಯಾವ್ ಬಿನ್ ಅಂತ ಹೇಳ್ಬೇಕು. ಓಕೆ, ನಾನು ಇನ್ನೂ ಚೆನ್ನಾಗಿ ಓದಿದ್ರೆ ಕ್ಲಾಸ್ ನಲ್ಲಿ ಟಾಪ್ ಬರ್ತಿದ್ದೆ, ಫಸ್ಟ್ ಬರ್ತಿದ್ದೆ. ಓಕೆ, ನೆಕ್ಸ್ಟ್ ನೋಡೋಣ. ಇಫ್ ಶಿ ಹ್ಯಾಡ್ ಲೆಫ್ಟ್ ಆನ್ ಟೈಮ್. ಅವಳು ಸರಿಯಾದ ಸಮಯದಲ್ಲಿ ಬಿಟ್ಟಿದ್ದರೆ, ಅಥವಾ ಅವಳು ಸರಿಯಾದ ಸಮಯದಲ್ಲಿ ಹೊರಟಿದ್ದರೆ, ಶಿ ವುಡ್ ಹ್ಯಾವ್ ಬೀನ್ ಹಿಯರ್ ಬೈ ನೌ. ಅವಳು ಸರಿಯಾದ
ಅವಳು ಸರಿಯಾದ ಟೈಮ್ಗೆ ಹೊರಟಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಅವಳು ಇಲ್ಲಿ ಇರ್ತಿದ್ಲು. ಓಕೆ, ಇಷ್ಟೊತ್ತಿಗೆ ಇಲ್ಲಿ ಇರ್ತಿದ್ಲು. ಇಲ್ಲಿ ನಾವು ಇಫ್ ಐ, ಇಫ್ ಯು, ಇಫ್ ಶಿ, ಇಫ್ ವಿ, ಇಫ್ ದೇ ಅಥವಾ ಇಫ್ ಹೆಸರು. ಓಕೆ, ಇಲ್ಲಿ ಇಫ್ ಶಿ ಅಂತಿದೆ, ಇಫ್ ರೇಷ್ಮಾ ಆರ್ ರಶ್ಮಿ, ಇಫ್ ರಶ್ಮಿ ಹ್ಯಾಡ್ ಲೆಫ್ಟ್ ಆನ್ ಟೈಮ್ ಹೆಸರು, ಇಫ್ ಶೀತಲ್ ಹ್ಯಾಡ್ ಲೆಫ್ಟ್ ಆನ್ ಟೈಮ್, ಇಫ್ ರೂಪಾ ಹ್ಯಾಡ್ ಲೆಫ್ಟ್ ಆನ್ ಟೈಮ್, ಎನಿ ನೇಮ್. ನೀವು ಹೆಸರು, ವ್ಯಕ್ತಿ, ಒಟ್ಟು ವ್ಯಕ್ತಿ, ಅಥವಾ ಶಿ ಅನ್ನೋದು ನೀವು ಪ್ರೊಫೆಷನ್ ಹಾಕ್ಬೋದು. if the doctor had left on time, or if the teacher had left on time, she would have been or they would have been ಅಂತ ಬರುತ್ತೆ. Okay, so it's all about how you frame a sentence, like from ಯಾವ ತರ ಮಾಡೋದು. if she had left, ಒಂದು ವೇಳೆ ಅವಳು ಅಂತಾನು ಹೇಳ್ಬೋದು. ಒಂದು ವೇಳೆ ಅವಳು ಸರಿಯಾದ ಟೈಮ್ಗೆ ಹೊರಟಿದ್ರೆ ಇಷ್ಟೊತ್ತಿಗೆ ಇಲ್ಲಿರ್ತಿದ್ರು. ಒಂದು ವೇಳೆ ಅವಳು ಅಂತಾನು ಯೂಸ್ ಮಾಡೋದು. ಒಂದು ವೇಳೆ ಅವಳು ಹೊರಟಿದ್ದಿದ್ರೆ ಅಥವಾ ಅವಳು ಸರಿಯಾದ ಟೈಮ್ಗೆ ಹೊರಟಿದ್ದರೆ ಇಷ್ಟೊತ್ತಿಗೆ ಇಲ್ಲಿರ್ತಿದ್ದೆ. ಓಕೆ, ಸೊ ಇಲ್ಲಿ ನಾನು ವುಡ್ ಹ್ಯಾವ್ ಬಿನ್ ಮಾತ್ರ ಬಳಸಿದ್ದೀನಿ. ಇದರಲ್ಲಿ ಕುಡ್ ಹ್ಯಾವ್ ಬಿನ್, ಶುಡ್ ಹ್ಯಾವ್ ಬಿನ್, ಮೇ ಹ್ಯಾವ್ ಬಿನ್, ಮೈಟ್ ಹ್ಯಾವ್ ಬಿನ್, ಸೊ ಇದೆಲ್ಲ ಯೂಸ್ ಮಾಡಬಹುದು. ಬಟ್ ಅದಕ್ಕೆ ತಕ್ಕಂತೆ ಸೆಂಟೆನ್ಸ್ ಸ್ಟ್ರಕ್ಚರ್ ಸರಿಯಾಗಿರ್ಬೇಕು. ಓಕೆ, ಇನ್ನು ನೋಡೋಣ ನೆಕ್ಸ್ಟ್. ಕನ್ನಡದಲ್ಲಿ ಫಸ್ಟ್ ನೋಡೋಣ, ಆಮೇಲೆ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳೋದು ನೋಡೋಣ. ಅವರು ಇನ್ಸ್ಟ್ರಕ್ಷನ್ಸ್ ಅಂದ್ರೆ ಸೂಚನೆಗಳು ಕೇಳಿದಿದ್ರೆ ಸೇಫ್ ಆಗಿ ಇರ್ತಿದ್ರು. ಅವ್ರ ಇನ್ಸ್ಟ್ರಕ್ಷನ್ಸ್ ಕೇಳಿದಿದ್ರೆ ಅವ್ರು ಸೇಫ್ ಆಗಿರ್ತಿದ್ರು. ಇದನ್ನ ನಾವು ಹೇಗೆ ಹೇಳ್ಬೋದು? ಇಫ್ ದೇ ಸಿ, ಇಲ್ಲಿ ಒಂದೊಂದು ಫ್ರೇಸ್ ನಮಗೆ ಅದಕ್ಕೆ ತಕ್ಕಂತೆ ವರ್ಡ್ಸ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಯಾವ ವರ್ಡ್ಸ್ ಅಲ್ಲಿ ಯೂಸ್ ಮಾಡಬಹುದು ಅನ್ನೋದನ್ನ ನಾವು ನೋಡ್ಬೇಕು. ಓಕೆ, ನೋಡಿ, ಅವರು, ದೇ ಅಲ್ವಾ. ಇನ್ಸ್ಟ್ರಕ್ಷನ್ಸ್ ಅದು ಸೂಚನೆಗಳು ಅಂತಿದ್ರೆ ಇನ್ಸ್ಟ್ರಕ್ಷನ್ಸ್ ಅಂತ ತಗೊಳ್ಳಿ. ಕೇಳು, ಓಕೆ, ಕೇಳೋದು ಅಂದ್ರೆ ಆಸ್ಕ್ ಅಲ್ಲ, ಲಿಸನ್ ಅಂದ್ರೆ ಕೇಳಿಸಿಕೊಳ್ಳು ಅಂತ ಅರ್ಥ, ಅಥವಾ ಮಾತು ಕೇಳುವುದು ಅಂತ ಅರ್ಥ. ಆಸ್ಕ್ ಅಂದ್ರೆ ಇನ್ನೊಂದು ಕೇಳು, ಒಬ್ಬರ ಹತ್ರ ನಾವೇನೋ ಕೇಳು. ಸೇಫ್ ಆಗಿ ಇರ್ತಿದ್ರು ಅಂತಿದೆಯಲ್ಲ, ವುಡ್ ಹ್ಯಾವ್ ಬಿನ್. ಈ ತಿದ್ರು ಇದೇ ಮೇನ್ ಆಗಿ. ತಿದ್ರು, ಇರ್ತಿದ್ರು, ಹೋಗ್ತಿದ್ರು, ಬರ್ತಿದ್ರು, ತಿಂತಿದ್ರು, ತಗೋತಿದ್ರು, ಕೇಳ್ತಿದ್ರು, ವುಡ್ ಹ್ಯಾವ್ ಬಿನ್ ಅಂತ ಬರುತ್ತದೆ. ಓಕೆ, ಲೈಕ್ if they had listened to the instruction, if they had listened to the instruction, they would have been safe. ಅವರು ಒಂದು ವೇಳೆ ಇನ್ಸ್ಟ್ರಕ್ಷನ್ಸ್ ಕೇಳಿದಿದ್ರೆ ಅವರು ಸೇಫ್ ಆಗಿರ್ತಿದ್ರು. ಇದರ ಅರ್ಥ ಏನು? ಅವರು ಇನ್ಸ್ಟ್ರಕ್ಷನ್ಸ್ ಕೇಳಲಿಲ್ಲ, ಈಗ ಸೇಫ್ ಅಲ್ಲ, ಈಗ ಅವರು ಸೇಫ್ ಆಗಿಲ್ಲ ಅನ್ನೋ ಸಿಚುವೇಶನ್ಸ್. ಸೊ ಒಂದು ಏನೋ ಮಾಡ್ಬೇಕಾಗಿತ್ತು, ಅದನ್ನ ಮಾಡಲಿಲ್ಲ, ಅದಕ್ಕೆ ಅದರ ರಿಸಲ್ಟ್ ಹಿಂಗಾಗಿದೆ. ಒಂದು ವೇಳೆ ಇದನ್ನ ಮಾಡಿದ್ರೆ ಇದರ ರಿಸಲ್ಟ್ ಈ ತರ ಇರ್ತಿರ್ಲಿಲ್ಲ, ಬೇರೆ ತರ ಇರ್ತಿತ್ತು. ಓಕೆ, ನಾವು ನೋಡಿ, ಇಫ್ ದೇ ಹ್ಯಾಡ್ ಲಿಸನ್ ಅಂತ ಬರಬಾರ್ದು. ಹ್ಯಾಡ್ ಆದ್ಮೇಲೆ ನಾವು ಹ್ಯಾಡ್ ಆದ್ಮೇಲೆ ಯಾವಾಗಿಡು ಹ್ಯಾಡ್ ಪ್ಲಸ್ ವಿ3 ಪಾಸ್ಟ್ ಪಾರ್ಟಿಸಿಪಲ್ ಯೂಸ್ ಮಾಡಬೇಕು. ಓಕೆ, ವಿ3 ಅಂಡ್ ವುಡ್ ಹ್ಯಾವ್ ಬಿನ್. ಈ ವುಡ್ ಬಿನ್ ಅಂತ ಯೂಸ್ ಮಾಡೋಕ್ಕಾಗಲ್ಲ, ವುಡ್ ಹ್ಯಾವ್ ಬಿನ್ ಅಂತ ಹೇಳಬೇಕು. ವುಡ್ ಹ್ಯಾವ್ ಬಿನ್. ಓಕೆ, ನೆಕ್ಸ್ಟ್ ನೋಡಿ, ನಾವು ಶಾರ್ಟ್ ಕಟ್ ತಗೊಂಡಿದ್ರೆ ಇನ್ನೂ ಬೇಗ ಮನೆಗೆ ಸೇರ್ತಿದ್ವಿ. ಇದನ್ನ ಹೇಗೆ ಹೇಳೋದು ಇಂಗ್ಲಿಷ್ ಅಲ್ಲಿ? ಇಫ್ ಒಂದು ವೇಳೆ, ಅಥವಾ ಇದಿದ್ರೆ ಇದೆಯಲ್ವಾ, ಅದೇನೆ ಇಲ್ಲಿ ಇಫ್. ಓಕೆ, ಒಂದು ವೇಳೆ ಇಫ್ ವಿ ಹ್ಯಾಡ್ ಟೇಕನ್ ದ ಶಾರ್ಟ್ ಕಟ್, ಒಂದು ವೇಳೆ ನಾವು ಶಾರ್ಟ್ ಕಟ್ ತಗೊಂಡಿದ್ರೆ ವಿ ವುಡ್ ಹ್ಯಾವ್ ಬೀನ್ ಹೋಮ್ ಸೂನರ್. ಓಕೆ, ಇದು ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಅಲ್ಲಿ ನಾವು ಇದೇ ತರನೇ ಸ್ಟ್ರಕ್ಚರ್ ಬರಬೇಕು. If we had taken the shortcut, we would have been home sooner. Sooner ಅಂದ್ರೆ ಇನ್ನು ಬೇಗ. We would have been. ಇಲ್ಲಿ could have been, should have been, may have been, must have been, ಅದು ಎಲ್ಲಿ ಬರ್ಬೇಕಲ್ಲಿ. ಇಲ್ಲಿ ಸೇರ್ತಿದ್ವಿ ಅಂತ ಬಂದಾಗ would have been. ಸೇರ್ಬೋದಾಗಿತ್ತು, we could have been. ಓಕೆ, ಸೇರ್ಬೇಕಾಗಿತ್ತು, should have been. ಸೊ ಇದೆಲ್ಲ ಚೇಂಜ್ ಆಗುತ್ತೆ ಅಕಾರ್ಡಿಂಗ್ ಟು ದ ಸಿಚುವೇಶನ್. ಓಕೆ, ರೈಟ್. ನೆಕ್ಸ್ಟ್ ನೋಡೋಣ. ನೋಡಿ, ನೆಕ್ಸ್ಟ್ ಸೆಂಟೆನ್ಸ್ ಬಂದು, ಅವನು ಕ್ಷಮೆ ಕೇಳಿದಿದ್ರೆ ವಿಷಯಗಳು ಚೆನ್ನಾಗಿರ್ತಿತ್ತು. ಅವನು ಕ್ಷಮೆ ಕೇಳಲಿಲ್ಲ, ಹಾಗಾಗಿ ವಿಷಯಗಳು ಚೆನ್ನಾಗಿಲ್ಲ ಅಂತ ಅರ್ಥ. ಸೊ ಇದನ್ನ ನಾವು ಹೇಗೆ ಹೇಳ್ತೀವಿ? ಇಫ್ ಹಿ ಹ್ಯಾಡ್ ಅಪಾಲಜೈಸ್ಡ್. ಅಪಾಲಜೈಸ್ ಅನ್ನೋದು ಕ್ಷಮೆ ಕೇಳುವುದಕ್ಕೆ ಕ್ರಿಯಾಪದ. ಅಪಾಲಜೈಸ್, ಸೇ ಸಾರಿ, ಆಸ್ಕ್ ಸಾರಿ ಅಂತ ಹೇಳೋದು. ಅದರ ಅಪಾಲಜೈಸ್ ಟು ಹರ್. ಇಫ್ ಹಿ ಹ್ಯಾಡ್ ಅಪಾಲಜೈಸ್ಡ್, things would have been better.
ಥಿಂಗ್ಸ್ ವುಡ್ ಹ್ಯಾವ್ ಬೀನ್ ಬೆಟರ್. ಥಿಂಗ್ಸ್ ಅಂದ್ರೆ ಏನು? ವಿಷಯಗಳು ಅಂತ ಅರ್ಥ. ವಿಷಯಗಳಿಗೆ ನಾವು ಥಿಂಗ್ಸ್ ಅಂತ ಹೇಳ್ತೀವಿ ಕಾಮನ್ ಆಗಿ. ಓಕೆ, ಥಿಂಗ್ಸ್. ಅವನು ಕ್ಷಮೆ ಕೇಳಿದ್ದಿದ್ರೆ, ಇಫ್ ಹಿ ಹ್ಯಾಡ್ ಅಪಾಲಜೈಸ್ಡ್, ಕ್ಷಮೆ ಕೇಳುವುದಕ್ಕೆ ಅಪಾಲಜೈಸ್, ಥಿಂಗ್ಸ್ ವುಡ್ ಹ್ಯಾವ್ ಬೀನ್ ಬೆಟರ್, ವಿಷಯಗಳು ಚೆನ್ನಾಗಿರ್ತಿತ್ತು. ಇದರ ಅರ್ಥ ಏನು? ಥಿಂಗ್ಸ್ ಆರ್ ನಾಟ್ ಗುಡ್ ನಾವ್. ಥಿಂಗ್ಸ್ ಆರ್ ನಾಟ್ ಗುಡ್ ನಾವ್ ಬಿಕಾಸ್. ಸೊ ಇದರದ್ದು ನೋಡಿ, ಇದರ ರಿಸಲ್ಟ್ ನಾನು ಏನಂತ ಹೇಳ್ತೀನಿ, ಎಲ್ಲದರದ್ದು ರಿಸಲ್ಟ್ ಹೇಳ್ತೀನಿ ಈಗ. ಇಫ್ ಹಿ ಹ್ಯಾಡ್ ಅಪಾಲಜೈಸ್ಡ್, ಥಿಂಗ್ಸ್ ವುಡ್ ಹ್ಯಾವ್ ಬೀನ್ ಬೆಟರ್. ಇದರ ಅರ್ಥ ಏನು? ಅವನೊಂದು ವೇಳೆ ಅಪಾಲಜೈಸ್ ಮಾಡಿದ್ರೆ, ಕ್ಷಮೆ ಕೇಳಿದ್ರೆ ಚೆನ್ನಾಗಿರ್ತಿದ್ರು. ಇದರ ಅರ್ಥ ಏನು? ಅವನು ಕ್ಷಮೆ ಕೇಳಲಿಲ್ಲ, ವಿಷಯಗಳು ಚೆನ್ನಾಗಿಲ್ಲ. ಈಗ ಥಿಂಗ್ಸ್ ಆರ್ ನಾಟ್ ಗುಡ್ ಬಿಕಾಸ್ he did not apologize. So either the result ಏನಾಗುತ್ತೆ, the final result, he did not apologize, so things are not better or things are not good. ಅವನು ಕ್ಷಮೆ ಕೇಳಲಿಲ್ಲ, ಈ ವಿಷಯಗಳು ಸರಿಯಾಗಿಲ್ಲ. ಎಲ್ಲದನ್ನು ನೀವು ಆ ರಿಸಲ್ಟ್ದು ಒರಿಜಿನಲ್ ಫಾರ್ಮ್ ಅದನ್ನು ಹೇಳಲಿಕ್ಕೆ ಟ್ರೈ ಮಾಡಬೇಕು. ಓಕೆ, ಸೊ ಈಗ ನಾನು ಐ ಗೋ ಬ್ಯಾಕ್ ಟು ದಿಸ್. ಮತ್ತೆ ನಾನು ಫಸ್ಟ್ ಇಂದ ಹೇಳ್ತೀನಿ. ಸೊ ಈ ಕಂಡೀಷನಲ್ ಸೆಂಟೆನ್ಸ್ ಇದರಲ್ಲಿ ಗ್ರಾಮರ್ ಏನ್ ಬರುತ್ತೆ ಅಂತ ತುಂಬಾ ತಲೆ ಕೆಡಿಸ್ಕೊಬೇಡಿ. ಹೇಗಿದೆ ಹಾಗೆ ನೀವು ಬಾಯ್ಪಾಠ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ಗ್ರಾಮರ್ ನೋಡಬಹುದು ಅದರಲ್ಲಿ. ಓಕೆ, ಗ್ರಾಮರ್ ಏನು ಅಂತ ನಾನು ಆಲ್ರೆಡಿ ಕಂಡೀಷನಲ್ ಸೆಂಟೆನ್ಸ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಗೋ ಥ್ರೂ ದಟ್. ಇಲ್ಲಿ ನೋಡಿ, ಇಫ್ ಯು ಹ್ಯಾಡ್ ಕಾಲ್ಡ್ ಅರ್ಲಿಯರ್ ಐ ವುಡ್ ಹ್ಯಾವ್ ಬೀನ್ ಮೋರ್ ಪ್ರಿಪೇರ್ಡ್. ಅಂದ್ರೆ ಏನು? ಯು ಡಿಡ್ ನಾಟ್ ಕಾಲ್ ಮೀ ಅರ್ಲಿಯರ್, ನೀವು ನನಗೆ ಮುಂಚೆನೆ ಕಾಲ್ ಮಾಡಿಲ್ಲ. ಅಂಡ್ ಐ ಆಮ್ ನಾಟ್ ಪ್ರಿಪೇರ್ಡ್, ನಾನು ಪ್ರಿಪೇರ್ ಆಗಿಲ್ಲ ಅಂತ ಅರ್ಥ. ಐ ವುಡ್ ಹ್ಯಾವ್ ಬೀನ್ ಪ್ರಿಪೇರ್ಡ್ ಮೋರ್, ನೌ ಐ ಆಮ್ ನಾಟ್ ಪ್ರಿಪೇರ್ಡ್ ಪ್ರಾಪರ್ಲಿ. ಓಕೆ, ಈಗ if I had studied harder, I would have been top of the class. ಇದರ ಅರ್ಥ ಏನು? ನಾನು ಸ್ಟಡಿ ಮಾಡಿದ್ರೆ ಟಾಪ್ ಆಗಿರ್ತಿದ್ದೆ, ಫಸ್ಟ್ ಇರ್ತಿದ್ದೆ. This means that I did not study harder. ನಾನು ಚೆನ್ನಾಗಿ ಓದಲಿಲ್ಲ, ಕಷ್ಟಪಟ್ಟು ಓದಲಿಲ್ಲ. Now I am not the top of the class. See, I did not study harder. I am not the top of the class now. ನಾನು ಈಗ ಫಸ್ಟ್ ಕ್ಲಾಸ್ ಅಲ್ಲಿ ಫಸ್ಟ್ ಅಲ್ಲ, ಬೇರೆಯವರು ಯಾರೋ ಫಸ್ಟ್ ಆಗಿ ಬಂದಿದ್ದಾರೆ. ಈ ಸಿಚುವೇಶನ್ಗೆ ಅಯ್ಯೋ ಹೌದಲ್ವಾ, ಈ ಸಿಚುವೇಶನ್ ನಾವು ಫಾಸ್ಟ್ ಅಲ್ಲಿ ಗೆಸ್ ಮಾಡಿ ನೋಡಿದ್ರೆ, ಅಥವಾ ಅಯ್ಯೋ ಹಿಂಗಾಗಿದ್ರೆ ಹಿಂಗಾಗ್ತಿತ್ತು, ಆದ್ರೆ ಹಂಗಿಲ್ಲ. ಸಿ, ಐ ಆಮ್ ನಾಟ್ ದ ಟಾಪ್ ಆಫ್ ದ ಕ್ಲಾಸ್ ರೈಟ್ ನೌ. ಐ ಆಮ್ ನಾಟ್ ದ ಟಾಪ್ ಆಫ್ ದ ಕ್ಲಾಸ್ ರೈಟ್ ನೌ ಬಿಕಾಸ್ ಐ ಡಿ ನಾಟ್ ಸ್ಟಡಿ ಹಾರ್ಡ್ ಆರ್ ಐ ಡಿ ನಾಟ್ ಸ್ಟಡಿ ಹಾರ್ಡ್. ಇಫ್ ಒಂದು ವೇಳೆ ಇಫ್ ಐ ಹ್ಯಾಡ್ ಸ್ಟಡಿಡ್ ಹಾರ್ಡ್ ಐ ವುಡ್ ಹ್ಯಾವ್ ಬಿನ್, ಇಫ್ ಐ ಹ್ಯಾಡ್ ಸ್ಟಡಿಡ್ ಹಾರ್ಡ್ ಐ ವುಡ್ ಹ್ಯಾವ್ ಬಿನ್ ದ ಟಾಪ್ ಆಫ್ ದ ಕ್ಲಾಸ್. ಈ ವುಡ್ ಹ್ಯಾವ್ ಬಿನ್ ಅಂದ್ರೆ ಏನು ಅಂತ ಕೇಳ್ತಾರೆ ತುಂಬಾ ಜನ. ಸ್ಪೆಸಿಫಿಕಲಿ ವುಡ್ ಹ್ಯಾವ್ ಬಿನ್ ನೀವು ಎಲ್ಲ ಬಿಡಿಸಿ ಒಂದೊಂದಕ್ಕೆ ಮೀನಿಂಗ್ ಇರೋದಿಲ್ಲ, ಇದೆ ಇಲ್ಲ ಅಂತಿಲ್ಲ. ಅದನ್ನ ನಾವು ಸಪರೇಟ್ ಆಗಿ ಹೇಳ್ಬೇಕಂದ್ರೆ, ಬಿಡಿಸಿ ಹೇಳ್ಬೇಕು ಅಂದ್ರೆ ನೋಡಿ, ಇಲ್ಲಿ ಬರ್ತಿದ್ದೆ ಅನ್ನೋ ಒಂದು ಪದ ಇದೆ. ಬರ್ತಿದ್ದೇನ ನಾವು ಬಿಡಿಸ್ಬೋದಲ್ವಾ? ಬರ್ತಿದ್ದೆ, ಹೋಗ್ತಿದ್ದೆ. ಬರ್ತಿದ್ದೆ ಅಂದ್ರೆ ಬರ್ತಾ ಇದ್ದೆ, ಹೋಗ್ತಾ ಇದ್ದೆ ಅಂತಲ್ಲ. ನಾನು ನಿನ್ನೆ ಅಲ್ಲಿಗೆ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ, ನಾನು ಅಲ್ಲಿಂದ ಬರ್ತಾ ಇದ್ದೆ, ಆ ಮೀನಿಂಗ್ ಬರೋದಿಲ್ಲ ಇಲ್ಲಿ ವುಡ್ ಹ್ಯಾವ್ ಬಿನ್. ಬರ್ತಿದ್ದೆ, ಐ ವಾಸ್ ಕಮಿಂಗ್, ನಾನು ಅಲ್ಲಿಂದ ಬರ್ತಾ ಇದ್ದೆ. ಐ ವಾಸ್ ಕಮಿಂಗ್ ಫ್ರಮ್ ದರ್, ನಾನು ಅಲ್ಲಿಂದ ಬರ್ತಾ ಇದ್ದೆ. ಬರ್ತಾ ಇದ್ದೆ ಅಲ್ಲ, ಬರ್ತಿದ್ದೆ, ಬಂದಿಲ್ಲ. ಇದರ ಬರ್ತಿದ್ದೆ ಚಾನ್ಸಸ್, ಬರುವ ಚಾನ್ಸಸ್ ಇತ್ತು, ಆದ್ರೆ ನಾನು ಬಂದಿಲ್ಲ. ಸೊ ಇಲ್ಲಿ ನಾವು ಇದನ್ನು ಬಿಡಿಸಿದ್ರೆ ಏನಾಗುತ್ತೆ, ಬರು ಪ್ಲಸ್ ಇರು ಪ್ಲಸ್ ಇದ್ದೆ, ಈ ತರ ಇದನ್ನು ಬಿಡಿಸಿದ್ರೆ ಮಾತ್ರ ನಮಗೆ ವುಡ್ ಹ್ಯಾವ್ ಬಿನ್ ಅಂತ ಗೊತ್ತಾಗುತ್ತೆ. ನಮಗೆ ಬರು ಪ್ಲಸ್ ಇದ್ದೆ, ಬರುತ್ತಿದ್ದೆ. ಬಟ್ ಇಲ್ಲಿ ಇರು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹ್ಯಾವ್ ಬಿನ್ ಅಂತಿದೆಯಲ್ಲ, ಬಿನ್ ಬಿ ಇರೋದು ನಮಗೆ ಇರು ಅಂತ ನಾವು ತಗೋಬೇಕಾಗುತ್ತೆ. ಓಕೆ, ಬರು ಪ್ಲಸ್ ಇರು ಪ್ಲಸ್ ತಿದ್ದೆ, ಅದು ಕನ್ನಡದಲ್ಲಿ ಸೂಟ್ ಆಗಲ್ಲ. ಬಟ್ ಇಂಗ್ಲಿಷ್ ಅಲ್ಲಿ ನಮಗೆ ಬರು ಆ ಮೀನಿಂಗ್ ಬರುತ್ತೆ ಅಲ್ಲಿ. ಓಕೆ, ಇಲ್ಲಿ ಬರು ಅಂದ್ರೆ ಕಮ್ ಇಲ್ವಲ್ಲ ಇಂಗ್ಲಿಷ್ ಅಲ್ಲಿ, ಕಮ್ ನೋ, ಬರು ಅನ್ನೋದೇ ಬರು ಪ್ಲಸ್ ಇದ್ದೆ ಸೇರಿ ಬರ್ತಿದ್ದೆ. ಐ ವುಡ್ ಹ್ಯಾವ್ ಬಿನ್ ಆಕ್ಚುಲಿ ಅದು, ಅಥವಾ ನಾವು ಬರ್ತಿದ್ದೆ. ನಾವು ಕನ್ನಡದಲ್ಲಿ ಕಾಮನ್ ಆಗಿ ನಾವು ಕೇಳೋದು, ಕ್ಲಾಸಲ್ಲಿ ನಾನು ಫಸ್ಟ್ ಬರ್ತಿದ್ದೆ. ಆಕ್ಚುಲಿ ಫಸ್ಟ್ ಬರೋದಲ್ಲ, ಅದು ಫಸ್ಟ್ ಆಗಿ ಇರುವುದು. ಇಂಗ್ಲಿಷ್ ಅಲ್ಲಿ ಅದನ್ನ ಐ ವುಡ್ ಹ್ಯಾವ್ ಬಿನ್, ಐ ವುಡ್ ಹ್ಯಾವ್ ಕಮ್ ಅಂತ ಹೇಳಕ್ಕಾಗಲ್ಲ. ಐ ವುಡ್ ಹ್ಯಾವ್ ಕಮ್ ಫಸ್ಟ್ ಅಲ್ಲ, ಐ ವುಡ್ ಹ್ಯಾವ್ ಬಿನ್ ಟಾಪ್ ಆಫ್ ದ ಕ್ಲಾಸ್. ಸೊ ಇರು ಅಲ್ಲಿ ಬರುವುದಲ್ಲ, ಇರು. ಸೊ ಐ ವುಡ್ ಹ್ಯಾವ್ ಬಿನ್, ನಾನು ಕ್ಲಾಸ್ ಅಲ್ಲಿ ಟಾಪ್ ಇರ್ತಿದ್ದೆ. ಆದ್ರೆ ನಾನು ಟಾಪ್ ಇರ್ತಿದ್ದೆ ಅಂತ ಹೇಳ್ತೀವಿ, ಕೆಲವು ಸಲ ಬರ್ತಿದ್ದೆ ಅಂತಾನು ಹೇಳ್ತೀವಿ ಅಲ್ವಾ. ನಾನು ಕ್ಲಾಸ್ ಅಲ್ಲಿ ಫಸ್ಟ್ ಬಂದೆ ಅಂತ ಹೇಳ್ತೀವಿ, ನಾನು ಕ್ಲಾಸ್ ಅಲ್ಲಿ ಫಸ್ಟ್ ಇದೀನಿ ಈಗ. ಓಕೆ, ಸೊ ಎರಡೂ ಅಲ್ಲಿ ನಮಗೆ ಸಿಂಕ್ ಆಗುತ್ತೆ. ಬಟ್ ಇಂಗ್ಲಿಷ್ ಅಲ್ಲಿ ನಾವು ಕಮ್ ಅಂತ ಹೇಳಕ್ಕಾಗಲ್ಲ, ಇರು ಅಂತ ಹೇಳ್ತೀವಿ. ಐ ವುಡ್ ಹ್ಯಾವ್ ಬಿನ್ ದ ಟಾಪ್ ಆಫ್ ದ ಕ್ಲಾಸ್. ನೌ ಐ ಆಮ್ ನಾಟ್ ದ ಟಾಪ್ ಆಫ್ ದ ಕ್ಲಾಸ್, somebody else is the top of the class. If I had studied harder, I would have been the top of the class. Okay, yeah, let's move on to the next sentence. Okay, right, apologize. ಇನ್ನೊಂದು ಸೆಂಟೆನ್ಸ್ ನೋಡೋಣ. ಇಲ್ಲಿ ನೋಡಿ, ವೆದರ್ ಚೆನ್ನಾಗಿದ್ದಿದ್ರೆ ಈವೆಂಟ್ ಸಕ್ಸಸ್ಫುಲ್ ಆಗ್ತಿತ್ತು.
ವೆದರ್ ಚೆನ್ನಾಗಿದ್ರೆ ಇವೆಂಟ್ ಸಕ್ಸಸ್ಫುಲ್ ಆಗ್ತಿತ್ತು. ಇದರ ಅರ್ಥ ಏನು? ಇಫ್ ದ ವೆದರ್ ಹ್ಯಾಡ್ ಇಂಪ್ರೂವ್ಡ್ ದ ಇವೆಂಟ್ ವುಡ್ ಹ್ಯಾವ್ ಬಿನ್ ಸಕ್ಸಸ್ಫುಲ್. ಇದರ ಅರ್ಥ ಏನು? ವೆದರ್ ಇಂಪ್ರೂವ್ ಆಗಲಿಲ್ಲ, ಇವೆಂಟ್ ಸಕ್ಸಸ್ಫುಲ್ ಆಗಲಿಲ್ಲ. ಇವೆಂಟ್ ಅಂದ್ರೆ ಒಂದು ಸಮಾರಂಭ ಅಥವಾ ಏನಾದರೂ ಒಂದು ಫಂಕ್ಷನ್. ವೆದರ್ ಅಂದ್ರೆ ಕ್ಲೈಮೇಟ್, ಅಂದ್ರೆ ಹವಾಮಾನ ಚೆನ್ನಾಗಾಗ್ತಿತ್ತೇನೋ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಆದ್ರೆ ಹವಾಮಾನ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇಂಪ್ರೂವ್ ಅಂತ ಹೇಳಿದ್ರೆ ಮೋಡ ಕವಿದ ವಾತಾವರಣವಿತ್ತು, ಹಾಗಾಗಿ ಬಿಸಿಲಿರಲಿಲ್ಲ, ಹಾಗಾಗಿ ಅಥವಾ ಮಳೆ ಬಂತು, ಹಾಗಾಗಿ ಇವೆಂಟ್ ಕ್ಯಾನ್ಸಲ್ ಆಯ್ತು, ಸಕ್ಸಸ್ಫುಲ್ ಆಗಲಿಲ್ಲ. ಓಕೆ, ಸೊ ಈ ತರ. ಸೊ ನಾನು ಹೇಳಿದಲ್ಲ, ಇದು ಬೇಸಿಕ್ ಲೆವೆಲ್ ಅಲ್ಲ, ಇಂಟರ್ಮೀಡಿಯೇಟ್ ಲೆವೆಲ್ ಅಥವಾ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಇದೆ. ಕನ್ನಡದಲ್ಲಿ ಹೇಳಬೇಕಾದ್ರೆ ನಿಮಗೆ ಸಿಂಪಲ್ ಅಂತ ಅನ್ಸುತ್ತೆ, ಇಂಗ್ಲಿಷಲ್ಲಿ ಅಯ್ಯೋ ಇಷ್ಟು ದೊಡ್ಡದಾಗಿದೆಯಾ, ಇಷ್ಟು ಕಾಂಪ್ಲಿಕೇಟೆಡ್ ಆಗಿದೆಯಾ ಅಂತ ನಿಮಗೆ ಅನ್ಸ್ಬೋದು. ಓಕೆ, ಡೈರೆಕ್ಟ್ ಆಗಿ ನಾವು ಸೆಂಟೆನ್ಸ್ಗೆ ಹೋಗೋಣ. ಸಿಂಪಲ್ ಆಗಿ ನೋಡಿ, ಎಲ್ಲರೂ ಹೆಲ್ಮೆಟ್ ಹಾಕೋತೀರಾ. ನೀವು ಯಾರು ಟೂ ವೀಲರ್ ಓಡಿಸ್ತೀರಾ ಎಲ್ಲರೂ ಹೆಲ್ಮೆಟ್ ಹಾಕೊಂಡೆ ಓಡಿಸ್ಬೇಕು. ಯಾರು ಹೆಲ್ಮೆಟ್ ಯೂಸ್ ಮಾಡ್ತಾ ಇಲ್ಲ, ನಾನು ಐ ಸ್ಟ್ರಾಂಗ್ಲಿ ರೆಕಮೆಂಡ್, ಎಲ್ರಿಗೂ ನಾನು ರೆಕಮೆಂಡ್ ಮಾಡ್ತೀನಿ, ದಯವಿಟ್ಟು ಹೆಲ್ಮೆಟ್ ಧರಿಸಿ ಟೂ ವೀಲರ್ ಓಡಿಸಿ. ಓಕೆ, ನೋಡಿ, ಅವನು ಹೆಲ್ಮೆಟ್ ಹಾಕೊಂಡಿದ್ರೆ ಅವನಿಗೆ ಗಾಯ ಆಗ್ತಿರ್ಲಿಲ್ಲ. ಈ ತರ ಸಿಚುವೇಶನ್ ನಲ್ಲಿ ಹಿಂಗೆ ಹೇಳಬೇಕಾಗುತ್ತೆ. ಈ ಸಿಂಪಲ್ ಆಗಿ ನಾವು ಹಿ ಡಿಡ್ ನಾಟ್ ಪುಟ್ ಹೆಲ್ಮೆಟ್, ಸೊ ಆ ತರ ಬರೋದಿಲ್ಲ ಅದು. ಅವೆಲ್ಲ ಬೇಸಿಕ್ ಲೆವೆಲ್ ಅಲ್ಲಿ ತಪ್ಪೇ ಅದು, ಆ ತರ ಹೇಳೋದು ತಪ್ಪೆ. ನೋಡಿ, ಇಫ್ ಹಿ ಹ್ಯಾಡ್ ವೋನ್ ಯಾಕೆ ಬಂತು? ಹಾಕಿಕೊಳ್ಳು ಪುಟ್ಟ ಅಲ್ಲ. ವೋನ್ ನಾವು ಬಟ್ಟೆಯನ್ನು ಧರಿಸ್ತೀವಿ, ಬಟ್ ಕಾಮನ್ ಆಗಿ ಕನ್ನಡದಲ್ಲಿ ಆಡು ಭಾಷೆಯಲ್ಲಿ ಬಟ್ಟೆ ಹಾಕೋತೀವಿ ಅಂತ ಹೇಳ್ತೀವಿ. ಹಾಗಾದ್ರೆ ಇಂಗ್ಲಿಷ್ ಅಲ್ಲಿ ಹಾಕು ಅನ್ನೋದಕ್ಕೆ ಪುಟ್ ಅಂತನಾ? ಇಲ್ಲ, ಹಾಕು ಅನ್ನೋದಕ್ಕೆ ಕನ್ನಡದಲ್ಲಿ ಬೇರೆ ಬೇರೆ ಮೀನಿಂಗ್ ಇದೆ. ಇಂಗ್ಲಿಷ್ ಅಲ್ಲಿ ಪುಟ್ ಅಂತ ಮಾತ್ರ ನೀವು ಯೂಸ್ ಮಾಡಬಾರ್ದು. ಓಕೆ, ಸೊ ಹಾಕು ಅಂದ್ರೆ ಧರಿಸು. ಸೊ ಧರಿಸು. ಇಫ್ ಹಿ ಹ್ಯಾಡ್ ವೋನ್ ಬಳಸಬೇಕು. ಓಕೆ, ಸೊ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾವು ಹ್ಯಾಡ್ ಬಳಸಿದಾಗ ಹ್ಯಾಡ್ ಯಾವಾಗ ಬಳಸ್ತೀವಿ? ಪ್ಲಸ್ V3 ನ ಬಳಸಬೇಕು. ಹ್ಯಾಡ್ ವೇರ್ ಅಲ್ಲ, ಹ್ಯಾಡ್ ಗೋ ಅಲ್ಲ, ಹ್ಯಾಡ್ ವೆಂಟ್ ಆಗೋದಿಲ್ಲ. ಹ್ಯಾಡ್ ವೋನ್, ವೇರ್, ವೋರ್, ವೋನ್. ಓಕೆ, ವೇರ್ ಬೇಸಿಕ್ V1 ಇದು ಟು ಬಿ ಇನ್ಫಿನಿಟಿವ್, ಇದು ವೇರ್, ವೋರ್, ವೋನ್. ಓಕೆ, ಸೊ ಇಫ್ ಹಿ ಹ್ಯಾಡ್ ವೋನ್ ಅ ಹೆಲ್ಮೆಟ್, he wouldn't have been injured. ಅವನೊಂದ್ ವೇಳೆ ಹೆಲ್ಮೆಟ್ ಹಾಕೊಂಡಿದ್ರೆ ಅವನಿಗೆ ಗಾಯ ಆಗ್ತಿರ್ಲಿಲ್ಲ. he wouldn't have been injured. ಗಾಯವಾಗು. wouldn't have been ಯಾಕೆ ಬಂತು? ಅದು ಹಾಗೆ, ಅದರ ಸಿಚುವೇಶನ್ ಹಾಗೆ ಬಳಸಬೇಕು. ಇಲ್ಲಿ wouldn't have been ಗೆ ಇಂಗ್ಲಿಷ್ ಕನ್ನಡದಲ್ಲಿ ಇಲ್ವಲ್ಲ, ಇದೆ. ಆಗು ಪ್ಲಸ್ ಇರು ಪ್ಲಸ್ ಲಿಲ್ಲ. ಆಗು ಇರು ಲಿಲ್ಲ. ಆಗು ಇರು ಇಲ್ಲ, ಇದರ ಆಗ್ತಿರ್ಲಿಲ್ಲ. ಆಗುತ್ತಿರುಲಿಲ್ಲನೇ wouldn't have been ಏನು? ಗಾಯ, injured. ಸೊ ಇಲ್ಲಿ ಇಡಿ ಹಾಕಬೇಕು, injured ಆಗಬೇಕು. that is the correct meaning of wouldn't have been injured. ಗಾಯ ಆಗ್ತಿರ್ಲಿಲ್ಲ, wouldn't have been injured. ನಮಗೆ ಅನ್ಸುತ್ತೆ ಗಾಯ ಆಗ್ತಿರ್ಲಿಲ್ಲ ಅಂತ ನಾವು ಈಸಿಯಾಗಿ ಹೇಳ್ಬಿಡ್ತೀವಿ ಕನ್ನಡದಲ್ಲಿ. ಇಂಗ್ಲಿಷ್ ಅಲ್ಲಿ ಯಾಕೆ wouldn't have been injured? ಅದಿರೋದೇ ಹಾಗೆ, ಅದನ್ನ ಹಾಗೆ ನಾವು ಯೂಸ್ ಮಾಡ್ತೀವಿ. ಓಕೆ, ಹಾಗೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇಫ್ he had won ಯೂಸ್ ಮಾಡಬೇಕು. if he wore ಅಲ್ಲ, if he wore ಆಗೋದಿಲ್ಲ. ಓಕೆ, ನಾವು ಎರಡನೇ ಸೆಂಟೆನ್ಸ್ ನೋಡೋಣ. ನೋಡಿ, ಅವಳು ದುಡ್ಡು ಉಳಿಸಿದಿದ್ರೆ ಕಷ್ಟಕ್ಕೆ ಸಿಲುಕಿಕೊಳ್ತಿರ್ಲಿಲ್ಲ ಅಂದ್ರೆ ಸಿಗಾಕೊತಿರ್ಲಿಲ್ಲ ಕಷ್ಟಕ್ಕೆ. ಇದರ ಅರ್ಥ ಏನು? ಇನ್ನೊಂದು ಇದರ ಮೀನಿಂಗ್ ಹೇಳ್ತೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ಅವನು ಹೆಲ್ಮೆಟ್ ಹಾಕೊಂಡಿದ್ರೆ ಅವನಿಗೆ ಗಾಯ ಆಗ್ತಿರ್ಲಿಲ್ಲ. ಇದರ ಅರ್ಥ ಏನು? ಸಿಚುವೇಶನ್ ಏನು? ಸನ್ನಿವೇಶ ಏನಿದು? ಅವನು ಹೆಲ್ಮೆಟ್ ಹಾಕೊಂಡಿರ್ಲಿಲ್ಲ, ಅವನಿಗೆ ಗಾಯ ಆಗಿದೆ. ಅವನು ಹೆಲ್ಮೆಟ್ ಹಾಕೊಳ್ಳಿಲ್ಲ. he did not wear helmet. he got injured. he did not wear helmet, he was injured. ಅವನು ಹೆಲ್ಮೆಟ್ ಹಾಕೊಂಡಿರಲಿಲ್ಲ, ಅವನು ಗಾಯಾಳು ಆದ. he did not wear helmet, he was injured. ಇದು ರಿಸಲ್ಟ್. ಒಂದು ವೇಳೆ ಅವನು ಹೆಲ್ಮೆಟ್ ಹಾಕೊಂಡಿದ್ದಿದ್ರೆ ಅವನಿಗೆ ಗಾಯ ಆಗ್ತಿರ್ಲಿಲ್ಲ ಅಂತ ನಾವು ಹೇಳ್ಬೇಕಾದ್ರೆ ಈ ತರ ಬಳಸಬೇಕು. ಈ ತರ ಹೇಳಿ, ಈ ತರ ವಾಕ್ಯಗಳು ಪ್ರಯೋಜನ ಇದೆಯಾ? ಫಾಸ್ಟ್ ಬಗ್ಗೆ ಹಿಂಗಾಗ್ಬೋದಿತ್ತು, ಹಿಂಗಾಗ್ಬೇಕಾಗಿತ್ತು, ಹಿಂಗಾಗಿರ್ಲಿಲ್ಲ, ಹಿಂಗಾಗ್ಬೇಕಾಗಿತ್ತು, ಹಂಗಾದ್ರೆ ಹಿಂಗಾಗ್ತಿತ್ತು ಅಂತ ಮಾತಾಡಿ ಏನಾದ್ರು ಪ್ರಯೋಜನ ಇದೆಯಾ? ಇರ್ಲಿಕ್ಕಿಲ್ಲ. ಆದ್ರೆ ಮನುಷ್ಯ ಸಹಜ ಗುಣ, ನಾವು ಮಾತಾಡ್ತೀವಿ, ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ? ರೈಟ್. ಎರಡನೇದು, ಅವಳು ದುಡ್ಡು ಉಳಿಸಿದಿದ್ರೆ ಕಷ್ಟಕ್ಕೆ ಸಿಗಾಕೋತಿರ್ಲಿಲ್ಲ. ಇದರ ಅರ್ಥ ಏನು? ಅವಳು ದುಡ್ಡು ಉಳಿಸ್ತಿಲ್ಲ. ಶಿ ಡಿಡ್ ನಾಟ್ ಸೇವ್ ಮನಿ. ಅದಕ್ಕೆ ಅವಳಿಗೀಗ ಕಷ್ಟ ಆಗ್ತಾ ಇದೆ. ನೌ ಶಿ ಈಸ್ ಫೇಸಿಂಗ್ ಡಿಫಿಕಲ್ಟಿ. ಓಕೆ, ಸೊ ಇಫ್ ಶಿ ಹ್ಯಾಡ್ ಸೇವ್ಡ್ ಮನಿ, ಶಿ ಡಿಡ್ ನಾಟ್ ಸೇವ್ ಮನಿ. ಇಫ್ ಶಿ ಹ್ಯಾಡ್ ಸೇವ್ಡ್ ಮನಿ, ಶಿ ಡಿಡ್ ನಾಟ್ ಸೇವ್ ಮನಿ. ಅವಳು
ದುಡ್ಡು ಉಳಿಸ್ತಿಲ್ಲ. ಒಂದು ವೇಳೆ ಅವಳು ದುಡ್ಡು ಉಳಿಸಿದಿದ್ರೆ, ಇಫ್ ಶಿ ಹ್ಯಾಡ್ ಸೇವ್ಡ್ ಮನಿ, ಇಫ್ ಶಿ ಹ್ಯಾಡ್ ಸೇವ್ಡ್ ಮನಿ, ಶಿ ವುಡಂಟ್ ಹ್ಯಾವ್ ಬೀನ್ ಇನ್ ಟ್ರಬಲ್. ಸಿ, ಶಿ ಡಿಡ್ ನಾಟ್ ಸೇವ್ ಮನಿ, ನೌ ಶಿ ಇಸ್ ಇನ್ ಟ್ರಬಲ್. ಅವಳು ದುಡ್ಡು ಉಳಿಸ್ತಿಲ್ಲ, ಈಗ ಅವಳು ಕಷ್ಟದಲ್ಲಿದ್ದಾಳೆ. ಇದು ಸ್ಟ್ರೈಟ್ ಸೆಂಟೆನ್ಸ್. ಈಗ ಆಗಿರೋ ರಿಸಲ್ಟ್. ಇದನ್ನು ನಾವು ಸ್ವಲ್ಪ ಬಣ್ಣ ಹಚ್ಚಿ ಹಿಂಗಿದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಅಂತೆಲ್ಲ ಹೇಳ್ತೀವಲ್ಲ, ಇಫ್ ಶಿ ಹ್ಯಾಡ್ ಸೇವ್ ಮನಿ, ಅಥವಾ ಇಟ್ ಕ್ಯಾನ್ ಬಿ ಅನ್ ಅಡ್ವೈಸ್. ನೀನು ದುಡ್ಡು ಉಳಿಸ್ತಿಲ್ಲ, ಅದಕ್ಕೆ ನೀನು ಕಷ್ಟಪಡ್ತಿದ್ಯಾ. ಈಗ ಯು ಡಿ ನಾಟ್ ಸೇವ್ ಮನಿ, ದಟ್ಸ್ ವೈ ಯು ಆರ್ ಇನ್ ಟ್ರಬಲ್. ಇಫ್ ಯು ಹ್ಯಾಡ್ ಸೇವ್ ಮನಿ, ಒಂದು ವೇಳೆ ನೀನು ಹಣ ಉಳಿಸಿದ್ರೆ ನೀನೀಗ ಕಷ್ಟದಲ್ಲಿ ಇರ್ತಿರ್ಲಿಲ್ಲ. ಯು ವುಡಂಟ್ ಹ್ಯಾವ್ ಬಿನ್ ಇನ್ ಟ್ರಬಲ್. ಇರ್ತಿರ್ಲಿಲ್ಲ, ಉಳಿಸಿದ್ದಿದ್ರೆ ಇರ್ತಿರ್ಲಿಲ್ಲ. ಇದನ್ನ ಹೇಳ್ಬೇಕಲ್ವಾ? ಈ ತರ ಹೇಳ್ಬೇಕಾದ್ರೆ ನಾವು ಈ ತರ ಸೆಂಟೆನ್ಸ್ ಯೂಸ್ ಮಾಡಲೇಬೇಕು. ಇಫ್ ಶಿ ಹ್ಯಾಡ್, ಹಿ ಹ್ಯಾಡ್, ವಿ ಹ್ಯಾಡ್, ದೇ ಹ್ಯಾಡ್, ಅದನ್ನೆಲ್ಲ ಕರೆಕ್ಟ್ ಆಗಿ ಬಳಸಿದ್ರೆ ಮಾತ್ರ ನಮಗೆ ರಿಸಲ್ಟ್ ಸಿಗೋದು. ವುಡಂಟ್, ವುಡಂಟ್, ವುಡ್ ನಾಟ್, ವುಡಂಟ್ ಅಂದ್ರೆ ವುಡ್ ನಾಟ್, ವುಡ್ ನಾಟ್, ವುಡ್ ನಾಟ್ ದ ಶಾರ್ಟ್ ಫಾರ್ಮ್. ಯು ವುಡ್ ನಾಟ್ ಆರ್ ಶಿ ವುಡ್ ನಾಟ್ ಹ್ಯಾವ್ ಬಿನ್ ಇನ್ ಟ್ರಬಲ್. ಓಕೆ, ಸೊ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂಡ್ ಇದು ನೋಡಿ, ಕನ್ನಡ ಇದೆ, ಇಂಗ್ಲಿಷ್ ಇದೆ, ಎಲ್ಲ ಇದೆ. ಜಸ್ಟ್ ನೀವು ಇದ್ರ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು, ಅಥವಾ ಈ ವಿಡಿಯೋನ ಪದೇ ಪದೇ ನೋಡಿ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಒಂದ್ಸಲ ವಿಡಿಯೋ ನೋಡೋದ್ರಿಂದ ನಿಮಗೆ ಏನು ಅರ್ಥ ಆಗಲ್ಲ. ನಿಮಗೆ ಗೊತ್ತಿರೋ ವಿಷಯನ ನಾನು ಇನ್ನೇನಾದ್ರೂ ಡೀಟೇಲ್ ಆಗಿ ಹೇಳಿದ್ರೆ ನಿಮಗೆ ಅರ್ಥ ಆಗ್ಬೋದು. ಹೊಸ ವಿಷಯ ನೀವು ಒಂದೇ ಸಲ ವಿಡಿಯೋ ನೋಡೋದ್ರಿಂದ ನಿಮಗೆ ಗೊತ್ತಾಗೋದಿಲ್ಲ. ಪದೇ ಪದೇ ವಿಡಿಯೋ ನೋಡಬೇಕು, ರಿಪೀಟೆಡ್ ಆಗಿ ವಿಡಿಯೋ ನೋಡಬೇಕು, ನಾನು ಹೇಳೋದನ್ನ ಬರ್ಕೋಬೇಕು, ಆಮೇಲೆ ಇದರಲ್ಲಿ ಇರೋದನ್ನ ಬಾಯ್ಪಾಠ ಮಾಡಬೇಕು. ಬಾಯ್ಪಾಠ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಂಡು ಬಾಯ್ಪಾಠ ಮಾಡಿ, ಜಸ್ಟ್ ಪ್ರಾಕ್ಟೀಸ್ ಅಷ್ಟೇ. ಹೇಳ್ತಾ ಹೇಳ್ತಾ ಅದು ನಮಗೆ ಈಸಿಯಾಗಿ ಬರುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಸೆಂಟೆನ್ಸ್ ನೋಡೋಣ. ಪಕ್ಕದ ಮನೆಯವರು ಗೇಟ್ ಲಾಕ್ ಮಾಡಿದಿದ್ರೆ ನಾಯಿ ಆಚೆ ಹೋಗ್ತಿರ್ಲಿಲ್ಲ. ಆಚೆ ಅಂತ ಹೇಳಿದ್ರೆ ಹೊರಗಡೆ. ಓಕೆ, ಸೊ ಈಗ ಏನಾಗಿದೆ, ರಿಸಲ್ಟ್ ಏನಾಗಿದೆ? ಪಕ್ಕದ ಮನೆಯವರು ಗೇಟ್ ಓಪನ್ ಮಾಡಿದ್ದಾರೆ, ನಾಯಿ ಆಚೆ ಹೋಗಿದೆ. ಇದು ರಿಸಲ್ಟ್. ಸಿ, ದ ಡಾಗ್ ಹ್ಯಾಸ್ ಗಾನ್ ಔಟ್ ಬಿಕಾಸ್ ದ ಡೋರ್ ಆರ್ ದ ಗೇಟ್ ಇಸ್ ನಾಟ್ ಲಾಕ್ಡ್, ಆರ್ ದೇ ಡಿಡ್ ನಾಟ್ ಲಾಕ್ ದ ಗೇಟ್. ಇದನ್ನ ನಾವು ಹೇಳೋದಾದ್ರೆ, ಇಫ್ ದ ನೇಬರ್ಸ್ ಹ್ಯಾಡ್ ಲಾಕ್ಡ್, if the neighbors had locked the gate, the dog wouldn't have gone out. The dog wouldn't have gone out. ಆ ನಾಯಿ ಹೊರಗಡೆ ಹೋಗ್ತಿರ್ಲಿಲ್ಲ. ನೇಬರ್ಸ್ದೇ ತಪ್ಪು. ಅವರು ಗೇಟ್ ಓಪನ್ ಮಾಡಿಟ್ಟಿದ್ರು, ಆ ನಾಯಿ ಹೊರಗಡೆ ಹೋಗಿದೆ, ಈ ನಾಯಿಗೋಸ್ಕರ ಹುಡುಕಾಡ್ತಿದ್ದಾರೆ. ಇದು ಬೇಕಿತ್ತಾ? ಗೇಟ್ ಲಾಕ್ ಮಾಡ್ಬೋದಿತ್ತಲ್ವಾ? ಯಾಕೆ ಲಾಕ್ ಮಾಡಿ? ಎಲ್ಲಾ ಸಿಚುವೇಶನ್ ಹೇಳ್ಬೋದು ನಾವು. ದೇ ಶುಡ್ ಹ್ಯಾವ್, ಇಲ್ಲೇ ನೋಡಿ, ದೇ ಶುಡ್ ಹ್ಯಾವ್ ಲಾಕ್ ದ ಡೋರ್. ಅವರು ಗೇಟ್ ಅನ್ನ ಲಾಕ್ ಮಾಡಬೇಕಾಗಿತ್ತು. ದೇ ಶುಡ್ ಹ್ಯಾವ್. ನೋಡಿ ಇಲ್ಲಿ ಯಾವ ತರ ಒಂದು ಸಿಚುವೇಶನ್ ನಾವು ಯಾವ್ಯಾವ ತರ ಹೇಳ್ಬೋದು ನೋಡಿ. ಸೆಂಟೆನ್ಸ್ ಮಾಡಬೇಕು ಅಂತಾನೆ ಸೆಂಟೆನ್ಸ್ ಇದೇ ತರ ನೀವು ಕಲಿಬೇಕಾದ್ರೆ ಎಕ್ಸ್ಟ್ರಾ ಸೆಂಟೆನ್ಸ್ ನೀವು ಯಾವ್ಯಾವ ಸೆಂಟೆನ್ಸ್ ಆಗುತ್ತೆ ಅಲ್ಲಿ ಹೇಳಿ ಒಂದೇ. ಸೊ ಇದು ಮೆಥಡ್ ಹಿಂಗೇನೆ, ನಾವು ಎಕ್ಸ್ಟ್ರಾ ಸೆಂಟೆನ್ಸ್ ಮಾಡ್ಬೇಕು. ಹೇಗೆ? ಅವರು ಗೇಟ್ ಲಾಕ್ ಮಾಡಬೇಕಾಗಿತ್ತು. ದೇ ಶುಡ್ ಹ್ಯಾವ್ ಲಾಕ್ ದ ಡೋರ್. ಅವರು ಗೇಟ್ ಲಾಕ್ ಮಾಡಲಿಲ್ಲ. ದೇ ಡಿಡ್ ನಾಟ್ ಲಾಕ್ ದ ಡೋರ್ ಅಲ್ವಾ? ಒಂದು ವೇಳೆ ಅವರು ಗೇಟ್ ಲಾಕ್ ಮಾಡಿದ್ರೆ ಆಮೇಲೆ ಇಲ್ಲಿಗೆ ಬರೋದು. ಒಂದು ವೇಳೆ ಇಫ್ ದೇ ಹ್ಯಾಡ್ ಲಾಕ್ ದ ಡೋರ್, ಇಫ್ ದೇ, ಹೂ, ದ ನೇಬರ್ಸ್, if the neighbors had locked the door, the dog wouldn't have gone out. ಇದನ್ನ ಇನ್ನು ನಾವು ಪ್ರಾಕ್ಟಿಕಲ್ ಆಗಿ ಡೀಟೇಲ್ ಆಗಿ ಇವಾಗ ಏನಿದೆ ಅಂತ ನೋಡಿ. The dog went out or the dog ran out because they did not lock the door. Since they did not lock the door, the dog ran out and now they are searching for the dog. ಈಗ ಅವರು ನಾಯಿಗೆ ಹುಡುಕಾಡ್ತಿದ್ದಾರೆ. Why would anybody do that? Say, why would anybody or why would somebody not lock the door? ಯಾಕೆ ಯಾರು ಗೇಟ್ ಲಾಕ್ ಮಾಡಲ್ಲ? ದಟ್ಸ್ ಕಂಪ್ಲೀಟ್ ನೆಗ್ಲಿಜೆನ್ಸ್. ಈ ತರ ಎಲ್ಲ ನಾವು ಅದಕ್ಕೆ ನೀವು ಬಣ್ಣ ಹಚ್ತಾ ಸೆಂಟೆನ್ಸ್ ಎಕ್ಸ್ಟ್ರಾ ಸೆಂಟೆನ್ಸ್ ಮಾಡ್ತಾನೆ ನಿಮಗೆ ಗೊತ್ತಿರೋ ಸೆಂಟೆನ್ಸಸ್ ಮಾಡಬೇಕು. ಒಂದೇ ಒಂದು ಸಿಚುವೇಶನ್. ನಾನು ಈ ತರ ಎಲ್ಲೂ ನೋಡಿಲ್ಲ. ಐ ಹ್ಯಾವ್ ನೆವರ್ ಸೀನ್ ಸಮಥಿಂಗ್ ಲೈಕ್ ದಿಸ್. ಇದು ಫಸ್ಟ್ ಟೈಮ್ ನಾನು ಈ ತರ ನೋಡ್ತಾ ಇರೋದು. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್, ಐ ಆಮ್ ಅಡ್ರೆಸ್ಸಿಂಗ್ ಸಮಥಿಂಗ್ ಲೈಕ್ ದಿಸ್. ಸೊ ಎಷ್ಟು ಸೆಂಟೆನ್ಸ್ ಅದಕ್ಕೆ ಫಾರ್ಮ್ ಮಾಡ್ಬೋದು. ಲೆಟ್ ಮಿ ಕಾಲ್ ಮೈ ಫ್ರೆಂಡ್ ಅಂಡ್ ಟೆಲ್ ಹಿಮ್ ಅಬೌಟ್ ದಿಸ್ ಇನ್ಸಿಡೆಂಟ್. ನಾನು ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಇದ್ರ ಬಗ್ಗೆ ನಾನು ಹೇಳ್ತೀನಿ. ಮೇ ಬಿ ಹಿ ವಿಲ್ ಕಮ್ ಆಫ್ಟರ್ ಸಮ್ ಟೈಮ್. ಆಮೇಲೆ ಸರ್ ನಿಮಗೆ ಆ ಸಿಚುವೇಶನ್ಗೆ ಕನೆಕ್ಟ್ ಮಾಡ್ಕೊಂಡು ಎಷ್ಟು ಬೇಕಾದರೂ ಸೆಂಟೆನ್ಸ್ ಮಾಡ್ಬೋದು. ಓಕೆ, ಇಫ್ ಯು ನೋ ದಿಸ್ ಬೇಸಿಕ್ ಥಿಂಗ್, ಬೇಸಿಕ್ ಅಲ್ಲ ಇದು, ಐ ಮೀನ್ ಬೇಸಿಕ್ ಆಗಿ ಇದು ಬೇಸ್ ಇದು. ಇದನ್ನ ಬೇಸ್ ಆಗಿ ಇಟ್ಕೊಂಡು ನಾವು ಬೇರೆ ಸೆಂಟೆನ್ಸ್ ಅನ್ನ ಫಾರ್ಮ್ ಮಾಡೋದು. ಓಕೆ, ನೆಕ್ಸ್ಟ್ ನೋಡೋಣ. ನೀವು ಮ್ಯಾಪ್ ನೋಡ್ಕೊಂಡು ಹೋಗಿದ್ರೆ ದಾರಿ ತಪ್ತಿರ್ಲಿಲ್ಲ. ಸೊ ಇಫ್ ಯು ಹ್ಯಾಡ್ ಫಾಲೋಡ್ ದ ಮ್ಯಾಪ್ ಯು ವುಡಂಟ್ ಹ್ಯಾವ್ ಬೀನ್ ಲಾಸ್ಟ್. ಬೀಯಿಂಗ್ ಲಾಸ್ಟ್ ಕಳೆದು ಹೋಗೋದು. ಯು ವುಡಂಟ್ ಹ್ಯಾವ್ ಬೀನ್ ಲಾಸ್ಟ್, ನೀವು ಕಳೆದು ಹೋಗ್ತಿರ್ಲಿಲ್ಲ. ನಿಮ್ಗೆ ದಾರಿ ತಪ್ಪೋದಕ್ಕೆ
getting lost somewhere. ಓಕೆ, ನೆಕ್ಸ್ಟ್ ನೋಡಿ, ನಾನು ನನ್ನ ಕೆಲಸ ಮುಗಿಸಿದ್ದಿದ್ರೆ ನನಗೆ ಟೆನ್ಷನ್ ಆಗ್ತಿರ್ಲಿಲ್ಲ. If I had finished my work, I wouldn't have been stressed. Now I am stressed because I have not completed my work. If I had completed my work, or if I had finished my work, I wouldn't have been stressed. Okay. Next, ಮಳೆ ಬಂದಿದ್ರೆ ನೆಲ ಇಷ್ಟು ಒಣಗಿರ್ತಿರ್ಲಿಲ್ಲ. ಮಳೆ ಬಂದಿದ್ರೆ ನೆಲ ಇಷ್ಟು ಒಣಗಿರ್ತಿರ್ಲಿಲ್ಲ. If it had rained, the ground wouldn't have been dry. The ground wouldn't have been so dry. ಮಳೆ ಬಂದಿಲ್ಲ. It didn't rain, so the ground is dry. It didn't rain, so the ground is dry. ಮಳೆ ಬಂದಿಲ್ಲ, ಗ್ರೌಂಡ್ ವೆಟ್ ಆಗಿಲ್ಲ, ಗ್ರೌಂಡ್ ಡ್ರೈ ಆಗಿದೆ. ಒಂದು ವೇಳೆ ಮಳೆ ಬಂದಿದ್ರೆ ಗ್ರೌಂಡ್ ಇಷ್ಟು ಡ್ರೈ ಆಗಿರ್ತಿರ್ಲಿಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಅವರು ನಮ್ಮನ್ನ ಕರೆದಿದ್ರೆ ನಮಗೆ ಬೇಜಾರಾಗ್ತಿರ್ಲಿಲ್ಲ. ಈಗ ಸಿಚುವೇಶನ್ ಇದು ವೆರಿ ಸಿಂಪಲ್ ಸಿಚುವೇಶನ್. ಫ್ರೆಂಡ್ಸ್ದು ಬರ್ತ್ಡೇ ಪಾರ್ಟಿ ಇರುತ್ತೆ, ಅಥವಾ ಇನ್ನೇನೋ ಪಾರ್ಟಿ ಇರುತ್ತೆ, ಅಥವಾ ಮದುವೆ ಇರುತ್ತೆ, ನಿಮ್ಮನ್ನ ಕರೆದೇ ಇರಲ್ಲ. ಅವಾಗ ನೀವೇನ್ ಹೇಳ್ತೀರಾ? ಒಂದ್ ವೇಳೆ ಅವ್ರು ನಮ್ಮನ್ನು ಕರೆದಿದ್ರು ನಮಗೆ ಬೇಜಾರಾಗ್ತಿರ್ಲಿಲ್ಲ, ಅವ್ರು ಕರೀಲಿಲ್ಲ, ಇಷ್ಟು ಕ್ಲೋಸ್ ಫ್ರೆಂಡ್ಸ್ ನಾವು, ನಮ್ಮನ್ನ ಮದುವೆಗೆ ಕರೆದಿಲ್ಲ, ತುಂಬಾ ಬೇಜಾರಾಗ್ತಾ ಇದೆ ಅಂತ ಹೇಳ್ತೀವಿ, ರೈಟ್? ಅವರು ನಮ್ಮನ್ನ ಕರೆದಿದ್ರೆ ಇದರ ಅರ್ಥ ಏನು? ಅವ್ರು ನಮ್ಮನ್ನ ಕರೆದಿಲ್ಲ, ದೇ ಡಿಡ್ ನಾಟ್ ಇನ್ವೈಟ್ ಅಸ್, ನಮಗೆ ಬೇಜಾರಾಗ್ತಿರ್ಲಿಲ್ಲ. ಇದರ ರಿಸಲ್ಟ್ ಏನು? ಅವ್ರು ನಮ್ಮನ್ನ ಕರೆದಿಲ್ಲ, ನಮಗೆ ಬೇಜಾರಾಗಿದೆ. ಇದೇ ತಾನೇ ಇರೋದು ಈಗ ಸಿಚುವೇಶನ್. ಇದನ್ನ ಒಂದು ವೇಳೆ ಅವ್ರು ನಮ್ಮನ್ನ ಕರೆದಿದ್ರೆ ನಮಗೆ ಬೇಜಾರಾಗ್ತಿರ್ಲಿಲ್ಲ. ಈಗ ಅವ್ರು ನಮ್ಮನ್ನ ಕರೆದಿಲ್ಲ, ಆಕ್ಚುಲಿ ನಮಗೆ ಬೇಜಾರಾಗಿದೆ. ದೇ ಡಿಡ್ ನಾಟ್ ಇನ್ವೈಟ್ ಅಸ್, ಸೊ ವಿ ಆರ್ ಅಪ್ಸೆಟ್. ಇಫ್ ದೇ ಹ್ಯಾಡ್ ಇನ್ವೈಟೆಡ್ ಅಸ್, ಇಫ್ ಒಂದು ವೇಳೆ ದೇ ಹ್ಯಾಡ್ ಇನ್ವೈಟೆಡ್ ಅಸ್, ನಮ್ಮನ್ನ ಅವ್ರು ಇನ್ವೈಟ್ ಮಾಡಿದಿದ್ರೆ, ವಿ ವುಡಂಟ್ ಹ್ಯಾವ್ ಬೀನ್ ಅಪ್ಸೆಟ್. ನಾವು ಸೊ ಇಲ್ಲಿ ನೀವು ಯಾವುದನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ವುಡಂಟ್ ಹ್ಯಾವ್ ಬೀನ್ ಅಪ್ಸೆಟ್, ವಿ ಆರ್ ಅಪ್ಸೆಟ್. ಇಫ್ ದೇ ಹ್ಯಾಡ್ ಇನ್ವೈಟೆಡ್ ಅಸ್, ವಿ ಆರ್ ಅಪ್ಸೆಟ್. ವಿ ಆರ್ ನಾಟ್ ಅಪ್ಸೆಟ್, ವಿ ವಿಲ್ ನಾಟ್ ಬಿ ಅಪ್ಸೆಟ್. ಯಾವುದು ಬರೋದಿಲ್ಲ, ವಿ ವುಡಂಟ್ ಹ್ಯಾವ್ ಬೀನ್ ಅಪ್ಸೆಟ್ ಅಂತಾನೆ ಹೇಳಬೇಕು. ಆಗ್ತಿರ್ಲಿಲ್ಲ ಅಂತಿದೆ, ಬೇಜಾರಾಗ್ತಿರ್ಲಿಲ್ಲ. ಈಗ ಅವರು ನಮ್ಮನ್ನ ಕರೆದಿದ್ರೆ ನಮಗೆ ಬೇಜಾರಾಗುವುದು, ಆಗಬಹುದು, ಆಗಿಲ್ಲ ಅಂತ ಯಾವ್ದಾದ್ರು ಸೂಟ್ ಆಗುತ್ತಾ? ಇಲ್ಲ, ಆಗ್ತಿರ್ಲಿಲ್ಲಾನೇ ಯಾಕೆ ಸೂಟ್ ಆಗ್ಬೇಕು? ಅದಕ್ಕೋಸ್ಕರ ವಿ ವುಡಂಟ್ ಹ್ಯಾವ್ ಬಿನ್ ಅಪ್ಸೆಟ್ ಅಂತಾನೆ ಹೇಳಬೇಕೆ ಹೊರತು ಬೇರೆ ಏನು ಹೇಳಕ್ಕಾಗಲ್ಲ. ನಾವು ಅಪ್ಸೆಟ್, ಅವರು ನಮ್ಮನ್ನ ಕರೆದಿದ್ರೆ ನಮ್ಗೆ ಬೇಜಾರಾಗಲ್ಲ. ಸೆಟ್ ಆಗುತ್ತಾ? ಅದು ಇಲ್ಲ, ಬೇಜಾರಾಗಲ್ಲ. ದಟ್ಸ್ ನಾಟ್ ಕರೆಕ್ಟ್. ಕನ್ನಡದಲ್ಲೇ ಸರಿಯಲ್ಲ. ಬೇಜಾರಾಗ್ತಿರಲಿಲ್ಲ ಹೇಳ್ತಾ ಇದೀವಿ, ಸ್ಟ್ರೆಸ್ ಮಾಡಿ ಹೇಳ್ತಿರಲಿಲ್ಲ. ತೀರಾ ಯಾಕೆ ಹೇಳ್ಬೇಕಲ್ಲಿ? ಬೇಜಾರಾಗ್ತಿರ್ಲಿಲ್ಲ, ವುಡಂಟ್ ಹ್ಯಾವ್ ಬೀನ್ ಅಪ್ಸೆಟ್, ಬೇಜಾರಾಗ್ತಿರ್ಲಿಲ್ಲ. ಓಕೆ, ಸೊ ಈ ತರದೆಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳು ಇಂಗ್ಲಿಷ್ ಅಲ್ಲಿ ಬಹಳ ಇದಾವೆ. ಅದನ್ನೆಲ್ಲ ನೀವು ಕರೆಕ್ಟ್ ಆಗಿ ತಿಳ್ಕೊಂಡು ಪ್ರಾಕ್ಟೀಸ್ ಮುಖ್ಯ. ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕು. ಇದನ್ನ ಪದೇ ಪದೇ ಹೇಳೋದ್ರಿಂದ, ಪದೇ ನಮ್ಮ ವಿಡಿಯೋಸ್ ನೋಡ್ರಿ, ವಿಡಿಯೋ ಪದೇ ನೋಡೋದ್ರಿಂದ ನಿಮಗೆ ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ ಇದನ್ನೇ ನಾನು ಟೆಸ್ಟ್ ತರ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಅದನ್ನ ನಾನು ಕನ್ನಡದಲ್ಲಿ ಕೊಡ್ತೀನಿ. ಅದನ್ನ ನೀವು ಹೇಳಕ್ಕೆ ರೆಡಿ ಆಗಿರ್ಬೇಕು ಇಂಗ್ಲಿಷ್ ಅಲ್ಲಿ, ಅಥವಾ ಇಂಗ್ಲಿಷ್ ಅಲ್ಲಿ ಬರುತ್ತೆ ಅಟ್ಲೀಸ್ಟ್ ಅದರ ಕನ್ನಡ ಟ್ರಾನ್ಸ್ಲೇಷನ್ ಆದ್ರೂ ಹೇಳಬೇಕು. ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಅವಾಗ ನೀವು ಅದನ್ನ ಪ್ರಾಕ್ಟೀಸ್ಗೋಸ್ಕರ ನಿಮ್ಗೆ ಎಷ್ಟು ಗೊತ್ತು ಅನ್ನೋದನ್ನ ಟೆಸ್ಟ್ ಆಗಿ ನಾನು ಮಾಡ್ತೀನಿ. ಅವಾಗ ಕರೆಕ್ಟ್ ಆಗಿ ಅದನ್ನೆಲ್ಲ ವಿಡಿಯೋಸ್ ನೋಡಿ ಆ ಟೆಸ್ಟ್ ಅಲ್ಲಿ ನೀವೇನಾದ್ರೂ ಫೇಲ್ ಆದ್ರೆ ಮತ್ತೆ ನೀವು ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡಬೇಕಾಗುತ್ತೆ. ಓಕೆ, ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೀನಿ. ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಂಡ್ ನೀವು ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಬೆಲ್ ಐಕಾನ್ ಕ್ಲಿಕ್ ಮಾಡಬೇಕು. ಅವಾಗಲೇ ನಾವು ನೋಟಿಫಿಕೇಶನ್ ಹಾಕಿದ್ದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ವಿಡಿಯೋ ಹಾಕಿದ್ದಾರೆ ನೋಡಬೇಕು ಅಂತ ಹೇಳಿ, ಇಂಗ್ಲಿಷ್ ಕಲಿಬೇಕು ಅಂತಿರೋರು, ನೋಡ್ಬೇಕು ಅಂದ್ರೆ ನಿಮಗೆ ಒಂದು ಆಸಕ್ತಿ ಇರುತ್ತೆ. ಸೊ ನೋಟಿಫಿಕೇಶನ್ ಮಾತ್ರ ಬಟನ್ ಕ್ಲಿಕ್ ಮಾಡಿದ ಪ್ರಯೋಜನ ಅಲ್ಲ, ಅಲ್ಲಿ ನೀವು ನೋಟಿಫಿಕೇಶನ್ ಆನ್ ಮಾಡಿಟ್ಕೋಬೇಕು ನಿಮ್ಮ ಫೋನಲ್ಲಿ. ಓಕೆ, ಅವಾಗ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ, ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆವಾಗ ವಿಡಿಯೋ ನೋಡಿ ನೀವು ಇಂಗ್ಲಿಷ್ ಕಲಿಬೇಕು. ಓಕೆ, ಆಲ್ರೈಟ್. ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು 5-6 ಸೆಂಟೆನ್ಸ್ ಅನ್ನ ಯಾರಾದರೂ ಹಾಕ್ರಿ ಕನ್ನಡದಲ್ಲಿ, ಈ ತರ ಸಿಚುವೇಶನ್ಗೆ ಈ ತರ ಹೆಂಗೆ ಹೇಳಬೇಕು ಅನ್ನೋದನ್ನ. ಓಕೆ, ಆಲ್ರೈಟ್. Thank you so much for watching this video, and keep watching my videos until my next video uploads. Bye, take care. This is Anil Kumar signing off. Thank you so much for watching this video. I hope you enjoyed this video. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ this is Anil Kumar signing off. Keep watching my videos until my next video uploads. Bye, take care.